ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ನಾನು ಈ ಪ್ರಯಾಗ್ರಾಜ್ಗೆ, ಈ ಮಹಾಕುಂಭ ಮೇಳಕ್ಕೆ ಬಂದು ಇಲ್ಲಿ ಅಮೃತ ಸ್ನಾನವನ್ನ ಮಾಡಿ ಇಲ್ಲೆಲ್ಲ ನೋಡಿ ಹೋಗಿ ಆಮೇಲೆ ಈ ಮಹಾಕುಂಭ ಮೇಳವನ್ನ ಅಥವಾ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ದೂರುವಂತವ್ರ ಬಗ್ಗೆ, ಅದ್ರ ಜೊತೆಗೆ ಈ ಮಹಾಕುಂಭ ಮೇಳಕ್ಕೆ ಬಾರದೆ AC ರೂಮಲ್ಲಿ ಕೂತ್ಕೊಂಡು ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲದೆ ತಮ್ಮ ರಾಜಕೀಯ ತೆವಲಿಗೋಸ್ಕರ ಅಥವಾ ತಮ್ಮ ನಾಲಿಗೆ ಚಪ್ಪಲಕ್ಕೋಸ್ಕರ ಅಥವಾ ತಮ್ಮ ಮೊಬೈಲ್ ನಲ್ಲಿ ಡೇಟಾ ಪ್ಯಾಕ್ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ಯಾರೆಲ್ಲ ಈ ಮಹಾಕುಂಭ ಮೇಳದ ಬಗ್ಗೆ, ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾರೋ ಅವರೆಲ್ಲರ ಕುರಿತಾಗಿ ಒಂದಷ್ಟು ಮಾತನಾಡೋಣ. ವಾಸ್ತವ ಏನು ಅಂತ ಹೇಳ್ಬೇಕು ಅಂತ ಬಂದಿದ್ದೀನಿ. ಒಂದಷ್ಟು ಜನ ಬರ್ತಾರೆ, ನಾನೇ ಸೋಷಿಯಲ್ ಮೀಡಿಯಾ ಬಹಳಷ್ಟು ಜನರನ್ನು ನೋಡಿದ್ದೀನಿ. ಬರ್ತಾರೆ, ಇಲ್ಲಿ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾರೆ, ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ ವ್ಯವಸ್ಥೆಗಳು ಸರಿಯಾಗಿಲ್ಲ, ಯಾವುದು ಅಚ್ಚುಕಟ್ಟಾಗಿಲ್ಲ, ತುಂಬಾ ಗಲೀಜಿದೆ, ನನಗೆ ಓಡಾಡೋದಕ್ಕೆ ಗಾಡಿ ಸಿಗ್ಲಿಲ್ಲ, ಇಷ್ಟು ನಡಿಬೇಕಾಯ್ತು, ಕೂರೋದಕ್ಕಾಗ್ಲಿಲ್ಲ, ನಿಲ್ಲೋದಕ್ಕಾಗ್ಲಿಲ್ಲ, ತಿನ್ನೋಕೆ ಸಿಗ್ಲಿಲ್ಲ, ಕುಡಿಯೋದಕ್ಕೆ ಸಿಗ್ಲಿಲ್ಲ, ಹೀಗೆ ಬೇರೆ ಬೇರೆ ವೆರೈಟಿ ಆದಂತಹ ದೂರುಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಅಂದ್ರೆ ನಿಮ್ಮನ್ನ ಒಂದು ರೀತಿ ಅದು ನೀವು ಅದನ್ನ ನೋಡಿದ್ರೆ ನಿಮಗೆ ಒಂದು ರೀತಿಯಲ್ಲಿ ಏನೋ ಡಿಮೋಟಿವ್ ಆಗಬಹುದು. ನೀವು, ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ಮದುವೆ ಸಮಾರಂಭನೋ ಅಥವಾ ಒಂದು ಹುಟ್ಟು ಹಬ್ಬ ಅಥವಾ ಏನೋ ಒಂದು ಚಿಕ್ಕ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮಗೆ ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಪರದಾಡ್ತೀರಾ, ಹೌದಲ್ವೋ? ಒಂದು ಊಟದ ವ್ಯವಸ್ಥೆ ಮಾಡ್ತೀರಾ, ಅವತ್ತು ಉಪ್ಪಿನಕಾಯಿ ಬಂತ, ಸಾಂಬಾರ್ ವ್ಯವಸ್ಥೆ ಇದೆಯಾ, ಪಲ್ಯ ಇದೆಯಾ, ಅನ್ನ ಆಗಿದೆಯಾ, ಮೊಸರು ಮಜ್ಜಿಗೆ ಅದೇನಾದ್ರೂ ಇದೆಯಾ, ಸಲಾಡ್ ಇದೆಯಾ, ಐಸ್ ಕ್ರೀಮ್ ಇದೆಯಾ, ಸ್ವೀಟ್ಸು, ಇವೆಲ್ಲವನ್ನ ತಂದು ಸೆಟ್ ಮಾಡುವಾಗ ನಿಮಗೆ ಎಷ್ಟು ಕಷ್ಟ ಆಗಿರಲ್ಲ? ಬಟ್ಲು ಎಲ್ಲ ಇದೆಯಾ, ಸ್ಪೂನ್ಗಳಿವೆಯಾ, ಎಲ್ಲ ಸರಿಯಾಗಿದ್ಯಾ, ವ್ಯವಸ್ಥೆಗಳು ಸರಿಯಾಗಿದ್ಯಾ, ಅಷ್ಟು ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗತ್ತೆ, ಹೌದಲ್ವೋ? ಅದಕ್ಕೆ ನೀವು ಎಷ್ಟು ಗಲಿಬಿಲಿಗೊಳ್ತೀರಾ. ಅಂಥದ್ರಲ್ಲಿ ಈ ಒಂದು ಪ್ರಯಾಗ್ರಾಜ್ ಸುಮಾರು 50-55 ಲಕ್ಷ ಮಂದಿ ಇರುವಂತಹ ಜನಸಂಖ್ಯೆ ಇರುವಂತಹ ಈ ಒಂದು ಪ್ರಯಾಗ್ರಾಜ್ ನಲ್ಲಿ 50 ಕೋಟಿ ಮಂದಿ ಬಂದು ಸೇರ್ತಾರೆ ಅಂತ ಅಂದಾಗ ಹೇಗಿರ್ಬಹುದು? ಅಲ್ಲಿನ ಪರಿಸ್ಥಿತಿ ಹೇಗಿರ್ಬಹುದು? ಆ ವ್ಯವಸ್ಥೆಗಳು ಹೇಗಿರಬಹುದು? ಮಾಡ್ಲಿಲ್ವ ವ್ಯವಸ್ಥೆಗಳು? ನಿಮ್ಮ ಕೈಯ ಎಲ್ಲಾ ಬೆರಳುಗಳು ಒಂದೇ ತರ ಇರುತ್ತಾ? 10 ಬೆರಳುಗಳು ಕೂಡ ಇಲ್ಲ ಅಲ್ವಾ? ಈ ಮಹಾಕುಂಭ ಮೇಳಕ್ಕೆ ನಿಮ್ಮದೇ ಮನಸ್ಥಿತಿಯವರು ಬರ್ಬೇಕನ್ನುವಂಥದ್ದೇನು ಬರ್ದಿಟ್ಟಿಲ್ಲ. 50 ಕೋಟಿ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ. 50 ಕೋಟಿ ಮನಸ್ಥಿತಿಗಳ ಸಮಾಗಮ ಆಗತ್ತೆ ಇಲ್ಲಿ. 50 ಕೋಟಿ ಭಕ್ತಿ ಭಾವದ ಸಮಾಗಮ ಆಗತ್ತೆ ಇಲ್ಲಿ, ಹೌದಲ್ವೋ? 50 ಕೋಟಿ ಆ ಕುಟುಂಬಗಳ ಸಮಾಗಮ ಆಗತ್ತೆ ಇಲ್ಲಿ. ಅಲ್ಲಿ ನಮ್ಮ ಮನೆಯಲ್ಲಾದ್ರೆ ಮದ್ವೆಗೆ ಬರ್ತಾರೆ ಅಂತ ಹೇಳಿ ನಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋರೇ ಬರ್ತಾರೆ, ನಮ್ಮ ಸಂಬಂಧಿಕರೇ ಬರ್ತಾರೆ, ಅವರನ್ನೇ ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಅದು 1, 2, 3 ದಿನ, ಇದು 45 ದಿನ ನಡೆಯುವಂಥದ್ದು. ನಾನು ಒಂದ್ ಮಾತು ಹೇಳ, ಈ ಮಹಾಕುಂಭ ಮೇಳಕ್ಕೆ ಬಂದು ಇಲ್ಲಿ ಅಮೃತ ಸ್ನಾನವನ್ನ ಮಾಡಿ ಯಾರು ಅಲ್ಲಿ ಹೋಗಿ ದೂರ್ತಾರೋ, ದಯವಿಟ್ಟು ನಿಮ್ಮಂತವ್ರು ಮಹಾಕುಂಭ ಮೇಳಕ್ಕೆ ಬರಲೇಬೇಡಿ. ನೀವು ಯಾಕೆ ಬರ್ಬೇಕು? ನೀವು ಮಹಾಕುಂಭ ಮೇಳಕ್ಕೆ ಯಾಕೆ ನೀವು ಇಲ್ಲಿ ಬಂದು ಅಮೃತ ಸ್ನಾನವನ್ನ ಮಾಡ್ಬೇಕು? ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ಕಲ್ಮಶಗಳೇ ಹೋಗಿಲ್ಲ, ಮತ್ತೆ ನಿಮ್ಮ ಪಾಪ ಪರಿಹಾರ ಹೆಂಗಾಗತ್ತೆ? ದಯವಿಟ್ಟು ನಿಮ್ಮಂತವ್ರು ಬರಲೇಬೇಡಿ. ಮನೆ ಪಕ್ಕದಲ್ಲಿರುವಂತಹ ಯಾವ್ದು ಕೆರೆನೋ ತೋಡು ನೋಡಿ ಅದ್ರಲ್ಲಿ ಮಿಂದೆದ್ದು ಮನೇಲಿ ಹೋಗಿ ಕೂತ್ಕೊಳ್ಳಿ, ಬರಬೇಡಿ. ನಿಮ್ಮ ಮನೆಯಲ್ಲಿರುವಂತಹ ವಾತಾವರಣ ನೀವು ಇಲ್ಲಿ ಇರ್ಬೇಕು ಅಥವಾ ನನಗೆ ಇಲ್ಲಿ ಸಿಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಇದು ಮಹಾಕುಂಭ ಮೇಳ. ದೇಶದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಷ್ಟು ವ್ಯವಸ್ಥೆಗಳನ್ನ ಮಾಡಿದಾರ್ರಿ. ಇನ್ನೂ ಬಹಳಷ್ಟು ಮಂದಿ ಹೇಳೋರಿದ್ದಾರೆ, ಅಬ್ಬಾ ಕೆಲವ್ರು ಬರ್ತಾರೆ ಹೆಂಗಿರ್ತಾರೆ ಅಂತ ಹೇಳಿದ್ರೆ
ದೂಡ್ಕೊಂಡು ಹೋಗ್ತಾರೆ. ಆಗಲ್ಲ, ಆ ರಶ್ ಅಲ್ಲಿ ಹೋಗೋದಕ್ಕಾಗಲ್ಲ, ಜನ ಅಯ್ಯೋ ಪರಿಸ್ಥಿತಿ ನೋಡಿ ಸುಖ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಬರುವಂತವ್ರ ಮನಸ್ಥಿತಿಗಳು ಬೇರೆ ಬೇರೆ ಆಗಿರತ್ತೆ. ನಾನು ಬದುಕುವಂತಹ ದೃಷ್ಟಿಯಿಂದ ಅವರ ಜೀವನವನ್ನ ನಾನ್ ಯಾಕೆ ನೋಡ್ಬೇಕು? ನಾನು ಇರುವಂತಹ ದೃಷ್ಟಿಯಿಂದ ನಾನ್ ಯಾಕೆ ಅವರನ್ನ ಜಡ್ಜ್ ಮಾಡ್ಬೇಕು? ತಪ್ಪಲ್ವಾ ಅದು? ನಾನು ನಮ್ಮ ಕರ್ನಾಟಕದ ಉದಾಹರಣೆಯನ್ನ ನಿಮಗೆ ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕವನ್ನ ಇವತ್ತಿಗೂ ಕೂಡ ಕಡೆಗಣಿಸ್ತಾನೆ ಬಂದಿದ್ದಾರೆ. ಅಂದ್ರೆ ಅವರನ್ನ ಕೇವಲ ಒಂದು ವೋಟ್ ಬ್ಯಾಂಕ್ಗಳಾಗಿ ಬಳಸಿದ್ರು. ಅವರಿಗೆ ಸರಿಯಾದ ಶಿಕ್ಷಣವನ್ನ ಕೊಡ್ಲಿಲ್ಲ, ಅವರಿಗೆ ಸರಿಯಾದ ವ್ಯವಸ್ಥೆಗಳನ್ನ ಕೊಡ್ಲಿಲ್ಲ, ಅವರಿಗೆ ಮೂಲ ಸೌಕರ್ಯವನ್ನ ಕೊಡ್ಲಿಲ್ಲ. ಹಾಗಿರುವಾಗ ಅವರ ಜೀವನ ಹೇಗಿರಬಹುದು? ಅವರಿಗಿರುವಂತಹ ಆ ಒಂದು ವ್ಯವಸ್ಥೆ ಒಳಗಡೆ, ಅವರಿಗಿರುವಂತಹ ಆ ಒಂದು ಚಿಕ್ಕ ಪುಟ್ಟ ಮೂಲ ಸೌಕರ್ಯಗಳ ಒಳಗಡೆ ಅವ್ರು ಹೇಗೆ ಬದುಕ್ತಾ ಇರಬಹುದು? ಹೌದಲ್ವೋ? ಅವರ ಜೀವನ ಹೇಗಿರ್ಬಹುದು? ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿರಬಹುದು? ಹೌದಲ್ವಾ? ಅದೇ ರೀತಿ ಈಗ ನಮ್ಮ ಇಡೀ ಭಾರತವನ್ನ ನೋಡೋದಾದ್ರೆ, ಉತ್ತರ ಭಾರತ ಕಂಪ್ಲೀಟ್ ಆಗಿ ಸೇಮ್ ಉತ್ತರ ಕರ್ನಾಟಕ ಹೇಗಿದೆ, ಉತ್ತರ ಭಾರತ ಕೂಡ ಹಾಗೆ ಇದೆ. ಸ್ವಾತಂತ್ರ್ಯ ಬಂದ ನಂತರ ಯಾರೆಲ್ಲ ಬಂದ್ರು ಎಲ್ಲರೂ ಕೂಡ ಆ ಉತ್ತರ ಭಾರತವನ್ನ ಕಡೆಗಣಿಸ್ತಾನೆ ಬಂದ್ರು. ಅವರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಿಲ್ಲ, ಅವರನ್ನ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ಲಿಲ್ಲ, ಅವರಿಗೆ ಶಿಕ್ಷಣವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಲಿಲ್ಲ, ಅವರಿಗೆ ಮೂಲ ಸೌಕರ್ಯವನ್ನ ಒದಗಿಸ್ಲಿಲ್ಲ, ಏನು ಮಾಡ್ಲಿಲ್ಲ. ಅವರನ್ನ ಹಿಂದೆನೆ ಇಟ್ರು, ಕೇವಲ ವೋಟ್ ಬ್ಯಾಂಕ್ಗಳಾಗಿ ಬಳಕೆ ಮಾಡ್ಕೊಂಡ್ರು. ಅವ್ರು ಮುಂದೆ ಬಂದ್ರೆ ಎಲ್ಲಿ ನಮಗೆ ಮತ್ತೆ ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಹಾಕಿ ಇಡ್ತಾ ಬಂದ್ರು. ಆ ಕಾರಣಕ್ಕೋಸ್ಕರನೇ ಅವ್ರು ಇವತ್ತು ಹೀಗಿರುವಂತದ್ದು. ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ, ಅವರ ಮನಸ್ಥಿತಿ ಹಾಗಿರುತ್ತೆ. ಅಂತ ಮನಸ್ಥಿತಿಗಳು ಇಲ್ಲಿ ಬಂದು ಸೇರಿದಾಗ ಅಂತ ಚಿಕ್ಕ ಪುಟ್ಟ ನಮಗೆ ಕಾಣಿಸಬಹುದು. ಮೋದಿ ಯೋಗಿಜಿ ಇವತ್ತು ಬಂದಿದ್ದಾರೆ, ಅವರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮಹಾಕುಂಭ ಮೇಳದಲ್ಲೂ ಕೂಡ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ನಾನು ಹೇಳ್ತೀನಿ, ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಮೂಲ ಸೌಕರ್ಯಗಳನ್ನ ಕೂಡ ಒದಗಿಸ್ತಾ ಇದ್ದಾರೆ. ಹಾಗಂತ ಅಂದು ಕೂಡ್ಲೆ ಅವರ ಮನಸ್ಥಿತಿ ಇದೆಯಲ್ಲ, ಅದು ಆ ಅಭಿವೃದ್ಧಿ ಮಾಡಿದ ತಕ್ಷಣ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಜನರೇಷನ್ ಇಂದ ಜನರೇಷನ್ಗೆ ಹೋಗಿರುತ್ತೆ. ಅವರ ಅಜ್ಜ ಅಜ್ಜಿ ಆ ಜನರೇಷನ್ ಅನ್ನ ನಮಗಿನ್ನು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಅವರ ಆ ಜನರೇಷನ್ ಅನ್ನ ನಮಗಿನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸರಿ ಮಾಡೋದಾದ್ರೆ ಅವರ ಮಕ್ಕಳ ಜನರೇಷನ್ ಅನ್ನ ನಾವು ಸರಿ ಮಾಡ್ಬೇಕಾಗತ್ತೆ. ಅದು ಒಂದೆರಡು ವರ್ಷದ ಕೆಲಸ ಅಲ್ಲ, ಸುಮಾರು 10, 15, 20, 25 ವರ್ಷ ತಗೊಳುತ್ತೆ. ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ರೈಸ್ ಮಾಡುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಅವರ ಮನಸ್ಥಿತಿ ಆ ಒಂದು ವಾತಾವರಣಕ್ಕೆ ಒಗ್ಗಿಕೊಂಡಿರುತ್ತೆ. ಅವರನ್ನ ಮತ್ತೆ ಈ ಕಡೆ ತಗೊಂಡು ಬರಬೇಕು, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ರೈಸ್ ಮಾಡಬೇಕು. ಆಗ ಅವರ ಮನಸ್ಥಿತಿ ಬದಲಾಗತ್ತೆ. ಹೌದಲ್ವೋ? ನಾವಿವತ್ತು AC ಕಾರಲ್ಲಿ ಕೂತ್ಕೊಂಡು ಅಲ್ಲಿ ಸೈಕಲ್ ಅಲ್ಲಿ ಹೋಗ್ತಾ ಇರುವಂತವನನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅದು ಅವರ ಸಣ್ಣತನಾನೋ ನಮ್ಮ ಸಣ್ಣತನಾನೋ? ನಮ್ಮ ಸಣ್ಣತನ ಅಲ್ವಾ? ಹೌದಲ್ವೋ? ಅದೇ ರೀತಿ ಇವತ್ತು ಈ ಮಹಾಕುಂಭ ಮೇಳದಲ್ಲಿ ಕೇವಲ ಸಾಧು ಸಂತರ, ನಾಗ ಸಾಧುಗಳ, ಅಘೋರಿಗಳ ಸಮಾಗಮ ಮಾತ್ರ ಅಲ್ಲ, ಕೋಟ್ಯಾಂತರ ಭಕ್ತಾದಿಗಳ ಸಮಾಗಮ ಕೂಡ ಹೌದು. ಆ ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸುಗಳ ಸಮಾಗಮ ಕೂಡ ಹೌದು. ಆ ಕೋಟ್ಯಾಂತರ ಮನಸ್ಥಿತಿಗಳ ಸಮಾಗಮ ಕೂಡ ಹೌದು. ಆ ಕೋಟ್ಯಾಂತರ ವ್ಯವಸ್ಥೆಗಳ ಸಮಾಗಮ ಕೂಡ ಹೌದು. ಅಂತಹ ವ್ಯವಸ್ಥೆ ಒಳಗಡೆ ಇವತ್ತು ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ, ಆ ಮನಸ್ಥಿತಿಗಳು ಇವತ್ತು ಇಷ್ಟು ಒಟ್ಟು ಸೇರಿದಾಗ ಇನ್ನೂ ಇಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ, ಅದರ ಅರ್ಥ ಏನು? ಏನೋ ಒಂದಷ್ಟು ಬದಲಾವಣೆಗಳು ನಡೀತಾ ಇದೆ ಅಂತ ಅಲ್ವಾ? ಇನ್ನೂ ಒಂದು 10-15 ವರ್ಷ ಕಳೆದ್ರೆ ಹೇಗಿರಬಹುದು, ಎಷ್ಟು ಅದ್ಭುತವಾಗಿರಬಹುದು. ಹಾಗಾಗಿ ಇಲ್ಲಿಗೆ ಬಂದು ದೂರುವಂತದ್ದು ತಪ್ಪು. ನಾನು ಆಗ್ಲೇ ಹೇಳ್ದ ಹಾಗೆ ನಮ್ಮ ಕೈಯ 10 ಬೆರಳು ಕೂಡ ಸಮಾನವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇಲ್ಲಿಗೆ ಬರುವಂತಹ ಒಬ್ಬೊಬ್ರದ್ದು ಕೂಡ ಒಂದೊಂದು ಮನಸ್ಥಿತಿ ಇರುತ್ತೆ, ಅವ್ರದ್ದು ಒಂದೊಂದು ಪರಿಸ್ಥಿತಿ ಇರುತ್ತೆ. ಅಷ್ಟೆಲ್ಲ ಸೇರಿದಾಗ್ಲೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದಾಗ ನಾವಿದನ್ನ ಅಪ್ರಿಶಿಯೇಟ್ ಮಾಡ್ಬೇಕೋ ಬೇಡವೋ? ನಮ್ಮ ಭಾರತದಲ್ಲೇ 140 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಈ ಪ್ರಯಾಗರಾಜ್ನಲ್ಲಿ 50-52 ಕೋಟಿ ಭಕ್ತಾದಿಗಳು ಸೇರಿದ್ದಾರೆ ಅಂತ ಹೇಳಿದ್ರೆ ನೀವೇ ಒಂದು ಬಾರಿ ಲೆಕ್ಕ ಹಾಕ್ರಿ. ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಹೇಗಿರ್ಬೇಡ ಇಲ್ಲಿನ ಪರಿಸ್ಥಿತಿ? ಆ ವ್ಯವಸ್ಥೆ ಹಾಗಾದ್ರೆ ಹೇಗಿರ್ಬೇಡ? ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಡೀ ವಿಶ್ವವೇ ಈ ಕಡೆ ನೋಡ್ತಾ ಇದೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನಾವೇ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಣ್ಣತನ ಆಗತ್ತೆ. ಇದು ಯಾರಿಗೆ ಈ ದೇಶದ ಬಗ್ಗೆ ಪ್ರೀತಿ ಇಲ್ವೋ,
ಯಾರಿಗೆ ಗೌರವ ಇಲ್ವೋ, ಯಾರಿಗೆ ಇಲ್ಲಿನ ಮೂಲ ಸಂಸ್ಕೃತಿ ಗೊತ್ತಿಲ್ವೋ, ಮೂಲ ಧರ್ಮದ ಬಗ್ಗೆ ಗೊತ್ತಿಲ್ವೋ ಅವ್ರು ಮಾತ್ರ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ. ಇನ್ನು ಬಹಳಷ್ಟು ಮಂದಿ ಇಲ್ಲಿ ನಡೆಯೋದಕ್ಕೆ ಬಹಳಷ್ಟು ಇರುತ್ತೆ, ನನಗೆ ಗಾಡಿ ಸಿಗ್ಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ. ನಾನು ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ, ನಾನೇ ನೋಡಿದ್ದೀನಿ, ಹಾಕ್ತಾ ಇರುವಂತದ್ದು ಒಂದು ಕ್ಲಿಪ್, ಆದ್ರೆ ಇಂಥದ್ದು ಬಹಳಷ್ಟು ನಾನು ನೋಡಿದ್ದೀನಿ. ಪಾಪ ಅಜ್ಜನ ನೀವು ನೋಡ್ರಿ, ಬಗ್ಗಿಕೊಂಡು ನಡೀತಾ ಇದ್ದಾರೆ, ಆಗ್ತಿಲ್ಲ ಅವರಿಗೆ ನಡೆಯೋದಕ್ಕೆ. ಆದ್ರೂ ಕೂಡ ಅದೆಷ್ಟೋ ಕಿಲೋಮೀಟರ್ ನಡ್ಕೊಂಡು ಬಂದಿರ್ತಾರೆ. ಯಾತಕ್ಕೋಸ್ಕರ? ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು ಅಂತ. 144 ವರ್ಷಗಳಿಗೊಮ್ಮೆ ನನಗೆ ಅವಕಾಶ ಸಿಗುವಂತದ್ದು. ಇನ್ನು ನನ್ನ ಜೀವನ ಇಷ್ಟೇ, ಇನ್ಯಾವತ್ತೂ ಇದು ಅವಕಾಶ ಸಿಗಲ್ಲ. ಒಂದು ಬಾರಿ ಹೋಗಿ ನಾನು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತೀನಿ, ಮೋಕ್ಷ ಪಡ್ಕೊಳ್ತೀನಿ ಅನ್ನುವಂತ ಒಂದು ಆಸೆಯಿಂದ ಬಂದಿರ್ತಾರೆ. ಎಷ್ಟೋ ಕಷ್ಟ ಆಗಿರುತ್ತೆ ಅವರಿಗೆ ಬರೋದಕ್ಕೆ. ನಮ್ಗಳ ವಯಸ್ಸೇನು, ಅವರ ವಯಸ್ಸೇನು, ನಮ್ಮ ದೇಹದಲ್ಲಿ ಶಕ್ತಿ ಇದೆ, ಆದ್ರೆ ಅವರಲ್ಲಿ ಭಕ್ತಿ ಇದೆ. ಅವ್ರು ಹೋಗಿ ದೂರ್ತಾರ? ಇನ್ನು ಇಲ್ಲ. ಅಬ್ಬಾ ನನಗೊಂದು ಅವಕಾಶ ಸಿಕ್ತಲ್ಲ ದೇವ್ರೇ, ನಿನಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಹೋಗಿ ಅಲ್ಲಿ ಎಲ್ಲರ ಜೊತೆ ಹೇಳ್ತಾರೆ. ಇದು ನಮಗೂ ಅವ್ರಿಗೆ ಇರುವಂತಹ ವ್ಯತ್ಯಾಸ. ಯಾರು ಮಾತಾಡ್ತಿರಲ್ಲ ನಿಮಗೆ ನಾನು ಹೇಳ್ತಾ ಇರೋದು. ಪಾಪ ಪೊಲೀಸರು, ನನಗೆ ಆ ಪೊಲೀಸರು ಅವರನ್ನು ನೋಡಿದ್ರೆ ನಿಜವಾಗ್ಲೂ ಗ್ರೇಟ್ ರೀ. ಅವರು ನಮ್ಮನ್ನ ಬಿಸಿಲಲ್ಲಿ ಒಂದು ದಿನ ಇಡೀ ನಿಲ್ಸಿ 10 ಜನ ಬಂದು ನಮ್ಮ ಹತ್ರ, ಸರ್ ಮೇಡಮ್ ಈ ಕಡೆಯಿಂದ ಇದು ಎಲ್ಲಿಗೆ ರೋಡ್ ಹೋಗುತ್ತೆ, ಇದು ಈ ತ್ರಿವೇಣಿ ಸಂಗಮಕ್ಕೆ ಎಲ್ಲಿಗೆ ಹೋಗ್ಬೇಕು, ಅದು ನಿಮಗೆ ಗೊತ್ತಿಲ್ಲದೆ ಇರೋ ಭಾಷೆ ಆಗಿರ್ಬೋದು, ಹೀಗೆ ಒಂದು 10 ಜನ ಬಂದು ಕೇಳಿದಾಗ ನಿಮಗೆ ಅಷ್ಟೇ ತಾಳ್ಮೆಯಿಂದ ನಿಮಗೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಅಷ್ಟು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅಷ್ಟು ಸಮಾಧಾನವಾಗಿ ಆಗತ್ತಾ? ಪೊಲೀಸರು ಮಾಡ್ತಾ ಇದ್ದಾರೆ ಈ ಮಹಾಕುಂಭ ಮೇಳದಲ್ಲಿ. ಪಾಪ ರಾತ್ರಿ ಹಗಲು ಅನ್ನದೆ ಅದ್ ಎಷ್ಟು ಪೇಷನ್ಸ್ ಇದೆ ಅಂತ ಹೇಳಿದ್ರೆ ಅವರಿಗೆ. ಪ್ರತಿಯೊಬ್ಬರಲ್ಲೂ ಕೂಡ ಅಷ್ಟು ಚೆನ್ನಾಗಿ ಮಾತಾಡಿಸಿ, ಅಷ್ಟು ಚೆನ್ನಾಗಿ ಕಳಿಸ್ಕೊಡ್ತಾ ಇದ್ದಾರೆ ಆ ಸ್ವಚ್ಛತಾ ಕಾರ್ಮಿಕರು. ನೀವು ಇವತ್ತು ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಒಂದು ಕಸ ಇದೆ ಅಂತ ಅನ್ಕೊಳ್ಳಿ, ನೀವು ಎಲ್ಲೋ ಒಂದು ಏನೋ ಕಸ ನೋಡಿದ್ರಿ ಅಂತ ಅನ್ಕೊಳ್ಳಿ. ಅಲ್ಲಿ ಕಸ ಇದೆ ಅಂತ ನೀವು ಆ ಸ್ವಚ್ಛತಾ ಕಾರ್ಮಿಕರಿಗೆ, ಯಾರಿಗೂ ಸಂಬಂಧಪಟ್ಟವರಿಗೆ ತಿಳಿಸಿದ್ರಿ ಅಂತ ಅಂದ್ರೆ 1-2 ಗಂಟೆಲಿ ಅದು ಸ್ವಚ್ಛ ಆಗದೆ ಇದ್ರೆ ಮತ್ತೆ ನನ್ನ ಜೊತೆ ಹೇಳಿ. ಅಷ್ಟು ಅದ್ಭುತವಾದಂತಹ ವ್ಯವಸ್ಥೆ. ನಾನೇ ನೋಡಿದೀನಲ್ಲ, 25 ದಿನ ಇದ್ದೀನಿ ನಾನಿಲ್ಲಿ. 25 ದಿನ 26 ದಿನ ಆಗ್ತಾ ಬಂತು. ನೋಡ್ತಾ ಇದ್ದೀನಲ್ಲ ನಾನು. ಕೇವಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರುವಂತದ್ದಲ್ಲ, ಕೇವಲ 1 ದಿನ 2 ದಿನ 3 ದಿನ ಇದ್ಕೊಂಡು ಮಾತಾಡ್ತಾ ಇರುವಂತದ್ದಲ್ಲ ನಾನಿದು. 25-26 ದಿನ ಇದ್ಕೊಂಡು ಮಾತಾಡ್ತಾ ಇದ್ದೀನಿ. ಪ್ರತಿ ಸೆಕ್ಟರ್ ಇಂದ ಸೆಕ್ಟರ್ಗೆ ಓಡಾಡಿದ್ದೀನಿ ನಾನು. ಗಲ್ಲಿ ಓಡಾಡಿದ್ದೀನಿ ನಾನು. ಪೇಟೆ ಓಡಾಡಿದ್ದೀನಿ ನಾನು. ಪ್ರತಿ ಕಡೆ ನೋಡಿ ಬಂದಿದ್ದೀನಿ ನಾನು. ಎಷ್ಟು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಕಟ್ಕೊಟ್ಟಿದ್ದಾರೆ ಗೊತ್ತಾ? ನಿಜವಾಗ್ಲು ಮೋದಿಜಿ ಯೋಗಿಜಿ ಇಲ್ಲದೆ ಹೋಗಿದ್ರೆ ಇದಿಷ್ಟು ಅದ್ಭುತವಾಗಿ ಆಗ್ತಾ ಇತ್ತು ನನಗೆ ನಂಬಿಕೆ ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಿಮಗೆ ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ. ನೀವಿಲ್ಲಿಗೆ ಬಂದು 1-2-3 ದಿನ ಪ್ರತಿ ಕಡೆ ಓಡಾಡಿ ನೀವು ಅದನ್ನ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಹೇಳ್ತಾ ಇರುವಷ್ಟು ಸುಲಭ ಅಲ್ಲ. ನೀವಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುವಷ್ಟು ಕೂಡ ಈ ಮಹಾಕುಂಭ ಮೇಳದ ಆಯೋಜನೆ ಇದೆಯಲ್ಲ, ಅಷ್ಟು ಸುಲಭ ಅಲ್ಲವೇ ಅಲ್ಲ. ಇನ್ನು ಈ AC ರೂಮಲ್ಲಿ ಕೂತ್ಕೊಂಡು ಮಹಾಕುಂಭ ಮೇಳದಲ್ಲಿ ಇದು ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಹಾಗೆ ಹೀಗೆ ಅಂತವರೆಲ್ಲ ಮಾತಾಡ್ತಾರಲ್ಲ. ನಾನು ಮೊನ್ನೆ ಟೀ ಕುಡಿಯೋದಕ್ಕೆ ಹೋಗಿದ್ದೆ. ಮಟ್ಕಾ ಚಾಯ್, ಒಂದು ಟೀ ಬೆಲೆ 30 ರೂಪಾಯಿ. ಎಷ್ಟು? 30 ರೂಪಾಯಿ. ರಾತ್ರಿ ಒಂದ್ಸರ್ತಿ ಹೋಗಿದ್ವಿ, ಮಧ್ಯರಾತ್ರಿ 2 ಗಂಟೆಗೆ ಹೋಗಿದ್ವಿ. ಅಷ್ಟೇ ರಶ್ ಇತ್ತು. ಕೇಳಿದ್ವಿ ಕುತೂಹಲದಿಂದ, ನಿಮಗೆ ದಿನಕ್ಕೆ ಎಷ್ಟು ಟೀ ಹೋಗುತ್ತೆ ಅಂತ. ಒಂದೊಂದ್ ದಿನ 5,000, ಒಂದೊಂದ್ ದಿನ 10,000 ಕೂಡ ಮಾರಾಟ ಆಗಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಟೀ ವಿಚಾರ ನಾನು ಮಾತಾಡ್ತಾ ಇದ್ದೀನಿ. ಒಂದು ಟೀಗೆ 30 ರೂಪಾಯಿ, ದಿನಕ್ಕೆ 5,000ದಿಂದ 10,000 ಮಾರಾಟ ಮಾಡ್ತಾ ಇದ್ದಾರೆ. ಅವ್ರ ಅಂಗಡಿಯಲ್ಲಿ ಕೇವಲ ಟೀ ಮಾತ್ರ ಇರುವಂತದ್ದಲ್ಲ, ಅದ್ರ ಜೊತೆಗೆ ಒಂದಷ್ಟು ತಿನಿಸು, ಅದ್ ಬಿಟ್ರೆ ವಾಟರ್ ಬಾಟಲ್ ಇವೆಲ್ಲವೂ ಇದೆ.
ಯೋಚನೆ ಮಾಡಿ, ಅವರ ಆದಾಯ ಎಷ್ಟಿರಬಹುದು? ಈ 45 ದಿನದಲ್ಲಿ ಅವರು ಎಷ್ಟು ಆದಾಯ ಗಳಿಸಿರಬಹುದು ಲೆಕ್ಕ ಹಾಕಿ. ಇದು ನಾನು ಒಂದು ಅಂಗಡಿಯ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಡೀ ಮಹಾಕುಂಭ ಮೇಳದಲ್ಲಿ ಎಷ್ಟು ಜನ ಇಲ್ಲ, ಎಷ್ಟು ಜನ ವ್ಯಾಪಾರ ಮಾಡ್ತಾ ಇಲ್ಲ? ಹಾಗಾದ್ರೆ ಎಷ್ಟು ಜನರಿಗೆ ಇದು ಜೀವನವನ್ನ ಕಟ್ಟಿಕೊಟ್ಟಿಲ್ಲ? ಏನ್ ಬಡತನ ನಿರ್ಮೂಲನೆ ಬಗ್ಗೆ ಮಾತಾಡ್ತೀರಿ ನೀವು? ನೋಡಿ, ಪ್ರತಿ ಅಂಗಡಿಗೆ ಹೋಗಿ ಮಾತಾಡಿ, ಅವ್ರ ಹತ್ರ ಕೇಳಿ, ಅವ್ರ ಹತ್ರ 1 ವರ್ಷ 2 ವರ್ಷದಲ್ಲಿ ಸಿಗ್ತಾ ಇದ್ದಂತ ಆ ಆದಾಯ ಕೇವಲ 45 ದಿನದಲ್ಲಿ ನಾನು ಪಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಅದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಣ್ಣ ವಿಚಾರನ? ಬೇರೆ ಯಾವ್ದ್ರಿಂದ ಆದ್ರೂ ಸಾಧ್ಯ ಆಗ್ತಾ ಇತ್ತಾ? ಎಷ್ಟು ಜನರಿಗೆ ಹಾಗಾದ್ರೆ ಜೀವನವನ್ನ ಕಟ್ಟಿಕೊಟ್ರು ಮೋದಿಜಿ ಯೋಗಿಜಿ ಮಹಾಕುಂಭ ಮೇಳದ ಮೂಲಕ? ಇದು ಬಡತನ ನಿರ್ಮೂಲನೆ ಅಂತ ಹೇಳಿದ್ರೆ, ಅಲ್ಲಿ ಎಸಿ ರೂಮ್ ಅಲ್ಲಿ ಕೂತು ಬಡತನ ನಿರ್ಮೂಲನೆ ಮಾಡ್ತೀವಿ ಏನದು ಗರೀಬಿ ಹಟಾವೋ ಸ್ಲೋಗನ್ ಅಲ್ಲಿ ಬಡತನ ನಿರ್ಮೂಲನೆ ಆಗೋದಲ್ಲ. ಇದು ಬಡತನ ನಿರ್ಮೂಲನೆ ಅಂತ ಹೇಳಿದ್ರೆ. ಹಾಗಾಗಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ಇಲ್ಲಿಗೆ ಬಂದು ಈ ವ್ಯವಸ್ಥೆಯ ಬಗ್ಗೆ ದೂರ್ತಿರೋ, ಅಥವಾ ಯಾರ್ಯಾರು ಇಲ್ಲಿಗೆ ಬರದೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ದೂರ್ತಿರೋ, ನಿಮಗೆ ಯಾರಿಗೂ ಕೂಡ ಈ ಮಹಾಕುಂಭ ಮೇಳದ ವ್ಯವಸ್ಥೆಗಳ ಬಗ್ಗೆ ದೂರುವಂತಹ ಯೋಗ್ಯತೆನೇ ಇಲ್ಲ. ಇಲ್ಲೇ ಇದ್ದುಕೊಂಡು ಇಲ್ಲಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಯೋಗ್ಯತೆನೇ ಇಲ್ಲ. ಅಂತವ್ರು ಇದ್ರೆ ದಯವಿಟ್ಟು ಬರಬೇಡಿ. ಬಂದ ಮೇಲೆ ವ್ಯವಸ್ಥೆಗಳ ಬಗ್ಗೆ ದೂರಬೇಡಿ. ಇಲ್ಲಿ ಅದೆಷ್ಟೋ ಮನಸ್ಥಿತಿಗಳ ಸಮಾಗಮ ಆಗ್ತಾ ಇದೆ. ಅಂತಹ ಸಮಾಗಮದಲ್ಲೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳು ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾರು ಕೂಡ ಇಲ್ಲಿವರೆಗೂ ಇಂತಹ ಒಂದು ಸಾಹಸವನ್ನ ಮಾಡಿಲ್ಲ, ಇಂತಹ ಒಂದು ರೆಕಾರ್ಡ್ ಮಾಡ್ಲಿಲ್ಲ. ನಮ್ಮ ಭಾರತ ಮಾಡ್ತಾ ಇದೆ. ಚೀನಾ ಮುಂದುವರೆದ ದೇಶ, ಅಮೆರಿಕ ದೊಡ್ಡಣ್ಣ, ಹಾಗೆ ಹೀಗೆ ಏನೇನೋ ಹೇಳ್ತಿದ್ವಿ ನಾವು. ನಮ್ಮ ಭಾರತ ನೋಡಿ ಇವತ್ತು ಇಂಥ ಒಂದು ಸೋಷಿಯಲ್ ಗ್ಯಾದರಿಂಗ್ ಎಲ್ಲೂ ನಡೆದೇ ಇಲ್ಲ. ಇದು ವಿಶ್ವಗುರು. ಅದಕ್ಕೆ ನಾವು ಭಾರತವನ್ನ ವಿಶ್ವಗುರು ಅಂತ ಹೇಳುವಂತದ್ದು. ಇಂತಹ ಪುಣ್ಯ ಭಾರತದಲ್ಲಿ ಇದ್ದೀವಿ. ಇಂಥ ಒಂದು ಅದ್ಭುತ ಮಹಾಕುಂಭ ಮೇಳ, ಈ ಒಂದು ಅದ್ಭುತ ಸಮಾಗಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಖುಷಿ ಪಡೋಣ, ಹೆಮ್ಮೆ ಪಡೋಣ. ಎಲ್ರು ನಮ್ಮನ್ನ ಹೊಗಳ್ತಾ ಇದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಇಡೀ ವಿಶ್ವವೇ. ಖುಷಿ ಪಡೋಣ. ಇನ್ನಷ್ಟು ನಮ್ಮ ಈ ಒಂದು ಸಂಸ್ಕೃತಿಯನ್ನ ನಾವು ಇಡೀ ವಿಶ್ವಕ್ಕೆ ಪಸರಿಸೋಣ. ಹೌದಲ್ವೋ? ಇನ್ನು ಒಂದು ವಾರ 10 ದಿನ ಬಾಕಿ ಇದೆ ಮಹಾಕುಂಭ ಮೇಳ. ಬನ್ನಿ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲುದಾರರಾಗಿ ನೀವು ನೋಡಿ, ಓಡಾಡಿ, ವ್ಯವಸ್ಥೆಗಳನ್ನ ನೋಡಿ. ಆಮೇಲೆ ನೀವೇ ನನಗೆ ಹೇಳಿ, ಅಥವಾ ಬಂದು ಹೋಗಿರುವಂತವ್ರು ಹೇಳಿ ನನಗೆ, ನಾನ್ ಹೇಳಿರೋದ್ರಲ್ಲಿ ತಪ್ಪಿದ್ಯಾ ಅಂತ. ಯಾರೆಲ್ಲ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರೋ ಬನ್ನಿ, ಬಂದು ಬಿಡಿ, ನಾನು ಹೇಳ್ತೀನಿ. ಆಮೇಲೆ ನೀವು ತ್ರಿವೇಣಿ ಸಂಗಮದಲ್ಲಿ ಮಿಂದದ ಮೇಲೆ ಹೇಳಿ ನನಗೆ ಬಂದಿದ್ದು ಸಾರ್ಥಕ ಆಯ್ತೋ ಇಲ್ವೋ ಅಂತ. ಆ ಖುಷಿ ಬೇರೆನೇ ಇರುತ್ತೆ. ಹಾಗಾಗಿ ಬನ್ನಿ, ಮಹಾಕುಂಭ ಮೇಳಕ್ಕೆ ಬನ್ನಿ, ಈ ಪ್ರಯಾಗ್ರಾಜ್ಗೆ ಬನ್ನಿ. 144 ವರ್ಷಗಳಿಗೆ ಒಮ್ಮೆ ನಡೆಯುವಂತ ಈ ಮಹಾಕುಂಭ ಮೇಳದಲ್ಲಿ ನೀವೆಲ್ಲರೂ ಕೂಡ ಪಾಲುದಾರರಾಗೋಣ. ಈ ಧಾರ್ಮಿಕ ಸಮಾಗಮದಲ್ಲಿ ಒಂದಾಗೋಣ. ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನ, ನಮ್ಮ ನೆಲದ ಶ್ರೇಷ್ಠತೆಯನ್ನ ಇಡೀ ವಿಶ್ವಕ್ಕೆ ಪಸರಿಸೋಣ. ಏನ್ ಹೇಳ್ತೀರಾ? ಹರ ಹರ ಮಹಾದೇವ್, ಹರ ಹರ ಗಂಗೆ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.